ಕೆಐಎಡಿಬಿ ಅಧಿಕಾರಿಗಳ ಮನೆಗಳ ಮೇಲೆ ನಡೆದಂತಹ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮನೆಯಲ್ಲಿ 1,20,00,000 ನಗದು ಜಪ್ತಿಯಾಗಿದೆ. ಕೆಐಎಡಿಬಿ ಅಧಿಕಾರಿ ಮನೆಯಲ್ಲಿ 1,20,00,000 ನಗದು ಜಪ್ತಿಯಾಗಿದೆ. ಯಾರೋ ಚೀಫ್ ಆಫೀಸರ್ ವಾಣಿ ಅಂತೆ, ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಹಣ. ಬೆಂಗಳೂರಿನ ಇಬ್ಬರು ಕೆಐಎಡಿಬಿ ಅಧಿಕಾರಿಗಳ ಮನೆಯಲ್ಲಿ ಇಷ್ಟು ಹಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮನೆ ಇದು. ಅಲ್ಲಿಗೆ ಇಡಿ ಅಧಿಕಾರಿಗಳು ಬಂದು ರೇಡ್ ಮಾಡಿದಾಗ ಮನೆಯಲ್ಲಿ 1,20,00,000 1,20,00,000 ಕ್ಯಾಶ್ ಎಲ್ಲಿ ಬಂತು ಇದೆಲ್ಲ? ಇಷ್ಟೆಲ್ಲ ದುಡ್ಡು ನಿಮ್ಗೆ ಹಂಗೆ ನೋಡೋಕೆ ಹೋದರೆ 2 ಲಕ್ಷದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ನೇ ಮಾಡೋ ಹಾಗಿಲ್ಲ ರೂಲ್ಸ್ ಪ್ರಕಾರ. ಇಷ್ಟು ಹಣ 1,20,00,000 ಎಲ್ಲಿ ಕಲೆಕ್ಟ್ ಮಾಡಿರೋದು? ಎಲ್ಲ ಭ್ರಷ್ಟಾಚಾರದ ದುಡ್ಡು, ಎಲ್ಲವನ್ನು ಬ್ಲ್ಯಾಕಲ್ಲಿ ತೊಗೊಂಡಿರ್ತಾರೆ ಕ್ಯಾಶನ್ನು. ಅದಕ್ಕೋಸ್ಕರ ಅದೇ ಅಂದರೆ ಲಂಚದ ರೂಪದಲ್ಲಿ ತೊಗೊಂಡಿರ್ತಕ್ಕಂಥ ದುಡ್ಡು ಇವೆಲ್ಲ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇಲ್ಲಿ ಇಡಿ ಅವರು ದಾಳಿ ಮಾಡಿರ್ತಕ್ಕಂಥದ್ದು ಯಾಕೆ, ಯಾವ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ರೇಡ್ ಇದು ಅಂತ? ಮನಿ ಟ್ರಾನ್ಸಾಕ್ಷನ್ ಅನ್ನು ಮಾಡ್ತಾ ಇದ್ರು ಅನ್ನೋದ್ರ ಮಾಹಿತಿಯನ್ನು ಆಧರಿಸಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ಅರವಿಂದ್. ಯಾಕಂದರೆ ಕಳೆದ 7-8 ವರ್ಷಗಳಿಂದನೂ ಕೂಡ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಉಪಯೋಗಿಸ್ಕೊಂಡು ರೈತರ ಜಮೀನನ್ನು ಏನೋ ಬೇರೆ ರೀತಿಯಲ್ಲಿ ಮೋಸ ಮಾಡುವಂಥದ್ದು, ಡಿನೋಟಿಫೈಯನ್ನು ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಕಮಿಷನನ್ನು ಪಡ್ಕೊಳ್ಳುವಂಥದ್ದು, ಅದು ಕೂಡ ನಗದು ರೂಪದಲ್ಲಿ ಈ ರೀತಿಯಲ್ಲಿ ಕಮಿಷನನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇತ್ತು. ಯಾಕಂದರೆ 7-8 ವರ್ಷಗಳ ಹಿಂದೆಯೇ ಧಾರವಾಡ ಮತ್ತು ಬೆಂಗಳೂರಿನ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಇವರ ವಿರುದ್ಧ ವಂಚನೆ ಪ್ರಕರಣಗಳು ಕೂಡ ದೂರು ದಾಖಲಾಗಿತ್ತು. ದೂರು ದಾಖಲಾದ ಸಂದರ್ಭದಲ್ಲಿ ಇಲ್ಲಿಯ ಪೊಲೀಸರು ಒಂದಷ್ಟು ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿದ ಬಳಿಕ ಅದರ ಬಗ್ಗೆ ಪೂರಕವಾದ ಸಾಕ್ಷ್ಯಾಧಾರಗಳು ಕೂಡ ಅವರಿಗೆ ಸಿಕ್ಕಿರಲ್ಲ. ಆದರೆ ಇಡಿ ಅಧಿಕಾರಿಗಳು ಸಿಕ್ಕಂಥ ಮಾಹಿತಿಯನ್ನು ಮೇಲೆಗೆ ದಾಳಿಯನ್ನು ನಡೆಸಿದರೆ, ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಈಗ 1,20,00,000 ಅಷ್ಟು ನಗದು ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ವಶಕ್ಕೆ ಪಡ್ಕೊಂಡು ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಅಂದರೆ ಧಾರವಾಡ ಮತ್ತು ಬೆಂಗಳೂರಿನ ಕೆಐಎಡಿಬಿಯ ಮುಖ್ಯ ಕಚೇರಿಗಳೇನಿದ್ದಾವೆ ಅಲ್ಲಿ ದಾಳಿಯನ್ನು ನಡೆಸ್ತಾರೆ, ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಕೆಐಎಡಿಬಿಯಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇದ್ದಂಥ ಆಫೀಸರ್ಸ್ಗಳೇನಿದ್ರು ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಕೇವಲ ಇದು ಆಫೀಸ್ನ ಒಳಗಡೆ ಮಾತ್ರ ಈ ರೀತಿಯ ಅವ್ಯವಹಾರಗಳು ನಡೀತಾ ಇರಲಿಲ್ಲ, ಹೊರಗಡೆಯೂ ಕೂಡ ಅಧಿಕಾರಿಗಳು ಫೈಲ್ಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಡಿನೋಟಿಫೈಯನ್ನು ಮಾಡುವಂಥದ್ದು, ಅಲ್ಲಿ ಹಣಕ್ಕೆ ಬೇಡಿಕೆ ಇಡುವಂಥದ್ದು, ಈ ರೀತಿಯ ಟ್ಯಾಕ್ಟಿಕ್ಗಳನ್ನು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಮನೆಯಲ್ಲೂ ಕೂಡ ದಾಳಿಯನ್ನು ನಡೆಸಿ ಅಲ್ಲಿ ಕೆಲವೊಂದು ದಾಖಲಾತಿಗಳು ಜೊತೆಗೆ ಅಲ್ಲಿ ಒಂದಷ್ಟು ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಇಡಿ ಅಧಿಕಾರಿಗಳ ದಾಳಿ ಕೆಐಎಡಿಬಿ ಅಧಿಕಾರಿಗಳ ಮನೆಯಲ್ಲಿ, ಆ ದಾಳಿಯಲ್ಲಿ 1,20,00,000 ನಗದು ಪತ್ತೆಯಾಗಿದೆ ಅಂತಕ್ಕಂಥದ್ದು. ಇನ್ನು ಕೆಐಎಡಿಬಿ ಕಚೇರಿಯಲ್ಲಿ ಮುಂದುವರೆದಿದೆ ಶೋಧ ಕಾರ್ಯ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದಲೂ ನಡೀತಾ ಇದೆ ಈ ಶೋಧ ಕಾರ್ಯ ಅಂತಕ್ಕಂಥದ್ದು. ಕಚೇರಿಯ ಇಂಚಿಂಚು ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಏನಾದರೂ ಸಿಗುತ್ತಾ ಅಂತ ಬರೋಬ್ಬರಿ 26 ಗಂಟೆಗಳಿಂದ ಶೋಧ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಕೆಐಎಡಿಬಿ ಅಧಿಕಾರಿಗಳ ಮೇಲೆ ಅಥವಾ ಕಚೇರಿ ಮತ್ತು ಮನೆಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ ನಿನ್ನೆ ಶುರುವಾಗಿರ್ತಕ್ಕಂಥದ್ದು ಇವತ್ತು ಕೂಡ ಮುಂದುವರೆದಿದೆ. 26 ಅವರ್ಸ್. ನಿಮ್ಗೆ ಅನ್ನಿಸ್ಬೋದು ಒಂದು ಆಫೀಸಲ್ಲಿ ಏನಿರುತ್ತೆ ಅಷ್ಟೆಲ್ಲ ಹುಡುಕೋದಕ್ಕೆ ಅಂತ. ಒಂದೊಂದು ಡಾಕ್ಯುಮೆಂಟನ್ನು ಕೂಡ ಚೆಕ್ ಮಾಡ್ತಾರೆ. ಒಂದೊಂದು ಡಾಕ್ಯುಮೆಂಟ್ ಎಲ್ಲೆಲ್ಲ ಅಕ್ರಮ ಆಗಿದೆ, ಹಣ ವರ್ಗಾವಣೆ ಆಗಿದೆ, ಎಲ್ಲವನ್ನ ಕೂಡ ನೋಡ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳಿ, ಜನಸಾಮಾನ್ಯರಿಗೊಂದು ಪ್ರಶ್ನೆ, 26 ಗಂಟೆಯಿಂದ ಒಂದು ಕಚೇರಿನಲ್ಲಿ ಏನಪ್ಪ ಅಂಥದ್ದಿರುತ್ತೆ ಹುಡುಕೋದಕ್ಕೆ ಅಂತ? ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಎಲ್ಲ ಆಗುತ್ತಾ ಅಂತ ಈ ಸಂದರ್ಭದಲ್ಲಿ? ಖಂಡಿತ ಅರವಿಂದ್. ಯಾಕೆಂದರೆ ಪ್ರಮುಖವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು, ಜೊತೆಗೆ ಅವರಿಗೆ ಬಂದಂಥ ಅನುಮಾನಗಳೇನಿರುತ್ತೆ ಅನುಮಾನಗಳಿಗೆ ಒಂದಷ್ಟು ಕ್ಲಾರಿಫಿಕೇಷನನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಯಾಕಂದರೆ ಇದು 7 ವರ್ಷದ ಹಿಂದಿನ ಒಂದು ಅಕ್ರಮದ ಪ್ರಕರಣ. ಅದಾದ ನಂತರ ಅವರು ಆ ಅಕ್ರಮವನ್ನು ಅಲ್ಲಿಗೆ ನಿಲ್ಲಿಸಲ್ಲ. ಯಾಕೆಂದರೆ ಅಲ್ಲಿ ಆ ಸಂದರ್ಭದಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗುತ್ತೆ. ಅದಾದ ಬಳಿಕ ಆ ಪ್ರಕರಣವನ್ನು ಅಲ್ಲಿಗೆ ನಿಲ್ಲಿಸಲ್ಲ, ಅದನ್ನು ಬೇರೆ ಬೇರೆ ಟ್ಯಾಕ್ಟಿಕ್ಗಳನ್ನು ಉಪಯೋಗಿಸಿಕೊಂಡು ವಂಚನೆಯನ್ನು ಮಾಡುವಂಥದ್ದು, ರೈತರ ಜಮೀನಿಗೆ ವಂಚನೆ ಮಾಡುವಂಥದ್ದು, ಜೊತೆಗೆ ಹಣವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಪಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ.
ಏನು 2015-16 ಸಂದರ್ಭದಲ್ಲಿ ಇದ್ದಂಥ ಡಾಕ್ಯುಮೆಂಟ್ಗಳೇನಿತ್ತು ಅದನ್ನ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿಕೆಗಳನ್ನ ಪಡೆದುಕೊಳ್ಳುವಂಥದ್ದು, ಜೊತೆಗೆ ಅದರಲ್ಲಿ ಲೂಪ್ ಹೋಲ್ಗಳು ಎಲ್ಲೆಲ್ಲಿ ಇರ್ತವೆ, ಜೊತೆಗೆ ಹಣವನ್ನ ಮನೆಯಲ್ಲೇ ಸ್ವೀಕಾರ ಮಾಡುವಂಥದ್ದು. ಕಚೇರಿಯಲ್ಲಿ ಯಾರು ಕೂಡ ಈಗ ಹಣವನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆಂದ್ರೆ ಲೋಕಾಯುಕ್ತ ರೈಡ್ ಆಗುವಂಥದ್ದು ಅಥವಾ ಟ್ರಾಪ್ ಆಗುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಹಣವನ್ನ ಸ್ವೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಬೇರೆ ಹೊರಗಡೆ ಯಾವ್ದಾದ್ರು ಹೋಟೆಲ್ಗಳಲ್ಲಿ ಹಣವನ್ನ ಸ್ವೀಕರಿಸೋದು, ಈ ರೀತಿಯ ಕೆಲಸಗಳು ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವೆರಿಫಿಕೇಶನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವ್ದಾದ್ರು ಒಂದು ಜಮೀನಿಗೆ ಎಷ್ಟು ದಿನದ ಒಳಗಾಗಿ ಡಿನೋಟಿಫೈ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇರುವಂಥದ್ದು. ಯಾಕಂದ್ರೆ ಕೆಲವೊಂದು ಪ್ರಕ್ರಿಯೆಗಳಿರ್ತವೆ, ಆ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಫಾಲೋ ಅಪ್ ಅನ್ನು ಮಾಡಿದ್ದಾರೆ, ಅದರಲ್ಲಿ ಮೋಸವನ್ನ ಮಾಡಿರುವಂಥದ್ದು, ಇದೆಲ್ಲ ಕೂಡ ವೆರಿಫಿಕೇಶನ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಸಂಜೆವರೆಗೂ ಕೂಡ ಏನು ಇಡಿ ಅಧಿಕಾರಿಗಳ ಪರಿಶೀಲನೆ ನಡೆಯುತ್ತೆ. ಜೊತೆಗೆ ಅವರ ಜೊತೆಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು, ಮತ್ತೆ ಹಣ ಏನಿತ್ತು ಅಂದ್ರೆ 1,20,00,000 ಹಣ ಏನಿತ್ತು ಅದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. ಇದು ಬೆಂಗಳೂರಿನಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ಮೇಲೆ ನಡೆದಿರತಕ್ಕಂಥ ಇಡಿ ರೇಡ್ ವಿಚಾರ.